ಸಾರ್ವೇ ಡಂಗೂರ ಊರಲ್ಲ ಕೇಳಿರಿ ಸಾರ್ವೇ ಡಂಗೂರ ಸಾರ್ವೇ ಡಂಗೂರ ಊರಲ್ಲ ಕೇಳಿರಿ ಸಾರ್ವೇ ಡಂಗೂರ ಅಜ್ಜೇರೋ ಮುಚ್ಚೇರೋ ಹುಡುಗ್ಯಾರೋ ಹುಡುಗಾರೋ ಕೇಳಿರಿ ಸಾರ್ವೇ ಡಂಗೂರ ಸಾರ್ವೇ ಡಂಗೂರ ಸಾರ್ವೇ ಡಂಗೂರ ಕೇಳ್ರಿ ವಿಜಯ ಸಿಂಹನಾಗಲಿ ತನ್ನ ಹೆಂಡತಿಗಾಗಲಿ ಅನ್ನ ನೀರು ಕೊಟ್ಟಿದ್ದಾದರೆ ದೀಪ ಹಚ್ಚೋದ್ರೊಳಗಾಗಿ ಅನ್ನ ನೀರು ಕೊಟ್ಟಿದ್ದಾದ್ರೆ ಈ ರಾಜ್ಯ ಬಿಟ್ಟು ಪರ ರಾಜ್ಯಕ್ಕೆ ಹೋಗಬೇಕು. ಕೇಳ್ರಪ್ಪ ಕೇಳಿ. ಅಜ್ಜೇರೋ ಮುಚ್ಚೇರೋ ಹುಡುಗ್ಯಾರೋ ಹುಡುಗಾರೋ ಎಲ್ಲಾರೋ ಕೇಳಿರಿ. ಅಜ್ಜೇರೋ ಮುಚ್ಚೇರೋ ಹುಡುಗಾರೋ ಹುಡುಗಿಯರೋ ಎಲ್ಲರೂ ಕೇಳಿರಿ. ಸಾರ್ವೇ ಡಂಗೂರ ಸಾರ್ವೇ ಡಂಗೂರ ಸಾರ್ವೇ ಡಂಗೂರ ಸಾರ್ವೇ ಡಂಗೂರ. ಮಕ್ಕಳೇ ಹೀಗೆ ಬನ್ನಿ ಮಕ್ಕಳೇ. ಅರಿತವರ
ಮಕ್ಕಳನ್ನು ಕರೆದುಕೊಂಡು ಎಲ್ಲಿ ಹೋಗುವುದು ಸ್ವಾಮಿ? ಪ್ರಾಣೇಶ್ವರಿ, ರೋಧಿಸಬೇಡ ಪ್ರಾಣೇಶ್ವರಿ. ಪ್ರಾಣೇಶ್ವರ, ವಿಧಿಗಿಂತು ಗೈದನು ಮಕ್ಕಳೇ, ವಿಧಿಗಿಂತು ಗೈದನು ಸುಧತಿಗೆ ಕೇಳಮಣಿ ಕಾಂತಾಮಣಿ, ಪ್ರಾಣೇಶ್ವರ, ಈ ಮಕ್ಕಳನ್ನು ಮಲಗಿಸಿಕೊಂಡು ನೀನು ಇಲ್ಲಿ ಮಲಗಿ ನಿದ್ರಿಸಬಾರಾಗಿ. ಪ್ರಾಣೇಶ್ವರ, ಮೊದಲು ನೀವು ಮಲಗಿಕೊಳ್ಳಿ ಸ್ವಾಮಿ, ಅನಂತರ ನಾನು ನಿದ್ರಿಸುತ್ತೇನೆ. ಪ್ರಾಣೇಶ್ವರಿ, ಪ್ರಾಣೇಶ್ವರ, ಕಾಮದ ದೆಸೆಯುಳ್ಳವನಿಗೆ ಕಾಮದ ದೆಸೆಯುಳ್ಳವನಿಗೆ ರೋಗ ಪೀಡಿತ ಮೋಹದವನಿಗೆ ರಮಣಿ, ಧನದ ಅನ್ನವುಳ್ಳ ಜಿಪುಣನಿಗೆ ರಮಣಿ. ಧನದ ಅನ್ನವುಳ್ಳ ಜಿಪುಣನಿಗೆ ಉಳ್ಳಗಿ ಪುನನಿಗೆ ರಮಣಿ, ರಾಜ್ಯ ಪ್ರಶ್ನವನಿಗೆ ರಾತ್ರಿ ವೇಳೆಯಲ್ಲಿ ಬರುವದ ರಮಣಿ. ಕಾಂತಾಮಣಿ, ಪ್ರಾಣೇಶ್ವರ, ಕಾಮದ ದೃಶ್ಯವುಳ್ಳವನಿಗೆ, ರೋಗ ಬಾಧೆಯಿಂದ ನರಳಾಡುತ್ತಿರುವವನಿಗೆ, ದನ ಕನಕವುಳ್ಳ ಜಿಪುಣನಿಗೆ, ಅಲ್ಲದೆ ನನ್ನಂತಹ ರಾಜ್ಯ ಭ್ರಷ್ಟನಾದ ಪಾಪಿಗೆ ರಾತ್ರಿ ವೇಳೆಯಲ್ಲಿ ನಿದ್ರೆಯು ಬರುವುದು ರಮಣಿ. ನಿದ್ರೆಯು ಬರುವುದಿಲ್ಲ, ನಿದ್ರೆಯು ಬರುವುದಿಲ್ಲ. ನೀವೆಲ್ಲರೂ ಮಕ್ಕಳನ್ನು ಮಲಗಿಸಿಕೊಂಡು ನೀನು ನಿದ್ರಿಸುವಳಾಗು, ನಂತರ ನಾನು ಮಲಗುವೆನು. ಹಾಗೆ ಆಗಲಿ ಸ್ವಾಮಿ. ಮಕ್ಕಳೇ ಬನ್ನಿ, ಮಕ್ಕಳೇ ಬನ್ನಿ, ಸಾಲಾಗಿ ಮಲಗಿಕೊಳ್ಳಿ ಮಕ್ಕಳೇ, ಮಲಗಿಕೊಳ್ಳಿ. ಮಲಿಕೊಳ್ಳಿ. ದುರಾತ್ಮರ ನರಕಮರ ತರಾತುರ
ಶೋಧಿಸುತ್ತಿರಲು ತೊರೆದು ಹೋಗುವಂತೆ ಮನಸ್ಸನ್ನೆತ್ತಿಸುವನು. ಕಾಡುವ ವೈಪರಿ ದುರುಳರನ್ನು ಮೀರಿದ ಕಷ್ಟವ ಪಡಿಸುವನು. ಕಾಡುವ ವೈಪರಿ ದುರುಳರನ್ನು ಮೀರಿದ ಕಷ್ಟವ ಪಡಿಸುವನು. ಮೀರಿದ ಕಷ್ಟವ ಪಡಿಸುವನು. ಮೀರಿದ ಕಷ್ಟವ ಪಡಿಸುವನು. ಸದಿಸುತ್ತರನ್ನು ಅಗಲಿಸಿ ನಾನು, ಸದಿಸುತ್ತರನ್ನು ಅಗಲಿಸಿ ನಾನು ಪರಿಪರಿ ಕಷ್ಟ ಪಡಿಸುವನು. ಪರಿಪರಿ ಕಷ್ಟ ಪಡಿಸುವನು. ಕಾಡುವ ವೈಪರಿ ದುರುಳರನ್ನು ಮೀರಿದ ಕಷ್ಟವ ಪಡಿಸುವನು. ಮೀರಿದ ಕಷ್ಟವ ಪಡಿಸುವನು. ಮೀರಿದ ಕಷ್ಟವ ಪಡಿಸುವನು. ಅಯ್ಯೋ ಪರಮಾತ್ಮ, ಏತಕ್ಕೋ ಕಾಣೆ ಈ ದಿವಸ ನನ್ನ ಮನಸ್ಸೇ ಚಂಚಲವಾಗುತ್ತಿರುವುದಲ್ಲ ಪರಮಾತ್ಮ. ಈ ಕಂದರ ಗೋಳನ್ನು ನಾನು ನೋಡಲಾರೆನಲ್ಲ. ಇವರ ಜೊತೆಯಲ್ಲಿ ನಾನು ಖಂಡಿತವಾಗಿ ಇವರ ಜೊತೆಯಲ್ಲಿದ್ದರೆ ಇವರ ತಂದೆಯ ಪಟ್ಟಣಕ್ಕೆ ತೆರಳುವುದಿಲ್ಲ. ಇವರು ಎಚ್ಚರಗೊಳ್ಳುವುದರೊಳಗಾಗಿ ನಾನು ಇವರನ್ನು ಬಿಟ್ಟು ಹೋದರೆ ಖಂಡಿತವಾಗಿಯೂ ಇವರ ತಂದೆಯ ಪಟ್ಟಣಕ್ಕಾದರೂ ಸೇರಿ ಸುಖವಾಗಿ ಬಾಳುವರು. ಅಯ್ಯೋ ಪಾಪಿಯಾದ ವಿಜಯಸಿಂಹ, ಕಟ್ಟಿಕೊಂಡ ಹೆಂಡತಿಯನ್ನು ಪುಟ್ಟ ಪುಟ್ಟ ಮಕ್ಕಳನ್ನು ಅರಣ್ಯದಲ್ಲಿ ಬಿಟ್ಟು ಹೋದ ಭ್ರಷ್ಟನೆಂದು ಜಗತ್ತಿನಲ್ಲಿ ಹಾಡಿಕೊಳ್ಳುವರಲ್ಲ ಪರಮಾತ್ಮ. ಏನು ಮಾಡಲಿ ಪರಮಾತ್ಮ, ಏನು ಮಾಡಲಿ? ಅಯ್ಯೋ ಛೇ, ಸಪ್ತ ದ್ವೀಪಕ್ಕೆ ಅಧಿಪತಿಯಾಗಿದ ನಿಷಧಾಧಿಪತಿಯಾದ ನಳಚಕ್ರವರ್ತಿಯು ತನ್ನ ಸತಿಯಾದ ದಮಯಂತಿಯ ಪಾಳು ಚಾವಡಿಯಲ್ಲಿ ಮಲಗಿರುವಾಗ ಸತಿಯಾದ ದಮಯಂತಿ ಅರ್ಧ ಸೀರೆಯನ್ನು ಹರಿದುಕೊಂಡು ಅವಳು ಓರ್ವಳನ್ನೇ ಬಿಟ್ಟು ಹೋಗಲಿಲ್ಲವೇ? ನನ್ನದಿನ್ಯಾವುದು ಲೆಕ್ಕ, ನನ್ನದಿನ್ಯಾವುದು ಲೆಕ್ಕ? ನಾನು ಇವರನ್ನು ಬಿಟ್ಟು ಹೋಗಲೇಬೇಕು ಪರಮಾತ್ಮ. ಹೇಗೆ ನಿನ್ನ ಬಿಟ್ಟು ಹೋಗಲಿ ಓಹೋ ಮೋಹನಾಯಿಯೇ ರಮಣಿ. ಕಾಂತೆ ಪ್ರಾಣೇಶ್ವರಿ, ಬಾಲರುಗಳದು ಗೋಳಗೈದರೆ, ಬಾಲರುಗಳದು ಗೋಳಗೈದರೆ ಪರಮಾತ್ಮ. ಬಾಲರುಗಳದು ಗೋಳಗೈದರೆ ಏನಾಗೈರುಗಳು ಕಾಣೆ. ಹೇಗೆ ನಿನ್ನ ಬಿಟ್ಟು ಹೋಗಲಿ ಓಹೋ ಮೋಹನಾಯಿಯೇ ರಮಣಿ. ಮಕ್ಕಳೇ
ಏನಾದರೂ ಆಗಲಿ ಇವರನ್ನು ಬಿಟ್ಟು ಹೋಗಲೇಬೇಕು, ಹೋಗುವುದೇ ಸರಿ. ಅಯ್ಯೋ ಪರಮಾತ್ಮ, ಕಡು ಪಾಪಿ ನಾನಾದೆನು, ಕಡು ಪಾಪಿ ನಾನಾದೆನು, ಕಡು ಪಾಪಿ ನಾನಾದೆನು ದೇವಾ. ಪರಮಾತ್ಮ, ಒಡದಿ ಮಕ್ಕಳ ಬಿಟ್ಟು ಹೋಗುವೆನು ನಾನು, ಒಡದಿ ಮಕ್ಕಳ ಬಿಟ್ಟು ಹೋಗುವೆನು ನಾನು, ಕಡು ಪಾಪಿ ನಾನಾದೆನು, ಕಡು ಪಾಪಿ ನಾನಾದೆನು ದೇವಾ. ಮಕ್ಕಳೇ, ತೊರೆದು ರಾಜ್ಯವನ್ನೆಲ್ಲ ಸತಿಸುತ್ತಾರೊಡಗೂಡಿ, ತೊರೆದು ರಾಜ್ಯವನ್ನೆಲ್ಲ ಸತಿಸುತ್ತಾರೊಡಗೂಡಿ, ಮಧುರವಾಣಿಯೇ ನಿನ್ನ ಮುಖ ದರ್ಶನವೆಂದು, ಮಧುರಮಣಿಯೇ ನಿನ್ನ ಮುಖ ದರ್ಶನವೆಂದು, ಕಡು ಪಾಪಿ ನಾನಾದೆನು, ಕಡು ಪಾಪಿ ನಾನಾದೆನು, ಕಡು ಪಾಪಿ ನಾನಾದೆನು ದೇವಾ. ಪರಮಾತ್ಮ, ಹೇ ಕಲಿಪುರುಷ ಶನಿದೇವ, ಈ ನನ್ನ ಸತಿಸುತರನ್ನು ಕಾಪಾಡುವ ಭಾರ ನಿನ್ನದೇ ಪರಮಾತ್ಮ, ನಿನ್ನದೇ. ನಾನೀಗಲೇ ಇವರನ್ನು ಬಿಟ್ಟು ಹೋಗುವೆನು. ಪ್ರಾಣೇಶ್ವರ ಸ್ವಾಮಿ, ಮಕ್ಕಳೇ ಹೇಳಿ, ಮಕ್ಕಳೇ ಹೇಳಿ, ಮಕ್ಕಳೇ ಹೇಳಿ, ಮಕ್ಕಳೇ ಹೇಳಿ, ಮಕ್ಕಳೇ ಹೇಳಿ, ಹೇಳಿ ಮಕ್ಕಳೇ, ನಿಮ್ಮ ತಂದೆಯವರು ನಮ್ಮನ್ನು ಬಿಟ್ಟು ಎಲ್ಲಿಯ ಹೊರಟು ಹೋಗಿರುವರು ಮಕ್ಕಳೇ. ಅಯ್ಯೋ ಪರಮಾತ್ಮ, ಮಕ್ಕಳೇ, ಅಯ್ಯೋ ಬಯಸುವುದೊಂದು ಆಸೆಯಲ್ಲ ವಿಫಲ, ಆಸೆಯಲ್ಲ ವಿಫಲ. ಪ್ರಾಣೇಶ್ವರ ಸ್ವಾಮಿ, ಬಯಸುವುದು ಆಗುವುದು, ಬಯಸುವುದು ಆಗುವುದು, ಆಸೆಯಲ್ಲ ವಿಫಲ, ವಿಫಲ, ಆಸೆಯಲ್ಲ ವಿಫಲ, ವಿಫಲ, ಆಸೆಯಲ್ಲ ವಿಫಲ. ಪ್ರಾಣೇಶ್ವರ ಸ್ವಾಮಿ,
ದಾರಿಯನ್ನು ಇಳಿತಾ ಮುಂದಕ್ಕೆ ಹೋಗೋಣ. ಬನ್ನಿ ಮಕ್ಕಳೇ, ಬನ್ನಿ. ಅಯ್ಯೋ ಪರಮಾತ್ಮ, ನನ್ನ ಸತಿಸುತ್ತರನ್ನು ಬಿಟ್ಟು ಹೋದ ಜಾಗವೂ ಇದೆ ಅಲ್ಲವೇ ಪರಮಾತ್ಮ. ವನಿತೆ ಮಲಗಿಗಳು ವನಿತೆ ಮಲಗಿಗಳು ಅದೈರ್ಯದಿ ದುಃಖಿಸುವಳು, ಎನ್ನನ್ನು ಕನಸ ಕಾಣುವಳು ರಮಣೀ. ಪರಮಾತ್ಮ, ಹೇ ಕಲಿಪುರುಷ ಶನಿದೇವ, ಕನಸ ಕಾಣುವಳು, ಕನಸಿನಲ್ಲಿ ವಿಧಿಯ ಬೈಯುವಳು, ಎನ್ನ ಸಪಿಸುವಳು. ಎನ್ನ ರಮಣಿ ದೇವಾ. ಪರಮಾತ್ಮ, ಶಿವ ಕಟ್ಟಿಕೊಂಡ ಹೆಂಡತಿಯನ್ನು, ಪುಟ್ಟ ಪುಟ್ಟ ಮಕ್ಕಳನ್ನು ಈ ಅರಣ್ಯದಲ್ಲಿ ಬಿಟ್ಟು ಬಂದನಲ್ಲ ಪರಮಾತ್ಮ. ಇನ್ನೇನು ಗತಿ ಶಿವ. ಯಾವ ಕಾಡ ಮೃಗಗಳ ಕೈಗೆ ಸಿಲುಕಿ ಎಷ್ಟು ನರಳುವರೋ ಕಾಣನಲ್ಲ ಪರಮಾತ್ಮ. ಶಿವ ಕನಸಿನಲ್ಲಿ ಎನ್ನ ಬೈಯುವಳೋ, ಎನ್ನನ್ನು ಶಪಿಸುವಳೋ ಎಲ್ಲೋ ಪರಮಾತ್ಮ. ಶಿವ ಮುಂದಕ್ಕೆ ಹೋಗಿ ನೋಡುವೆನು ಪರಮಾತ್ಮ. ವಿಜಯಸಿಂಹನು ಸತಿಸುತ್ತರನ್ನು ಅಗಲಿಸಿದನು. ಇನ್ನು ಮುಂದೆ ಒಂದು ಮಾವಿನ ಮರವನ್ನು ನಿರ್ಮಿಸಿ ಲಲಿತೆಗೆ ಕೋಪ ಹಚ್ಚುವಂತೆ ಮಾಡಿದನು. ಆಹಾ, ಬಳಿ ಹೃದಯಗೊಳಿಸಿ ನಾನು ಮನದಿ ಯತ್ನ ಮಾಡುವೆ, ಬಳಿ ಹೃದಯಗೊಳಿಸಿ ನಾನು ಮನದಿ ಯತ್ನ ಮಾಡುವೆ, ಮನದಿ ಯತ್ನ ಮಾಡುವೆ, ಮನದಿ ಯತ್ನ ಮಾಡುವೆ. ಕಳನ ಸತಿಯ ಪಿಡಿದು ನಾನು, ಕಳನ ಸತಿಯ ಪಿಡಿದು ನಾನು ಇರುವ ಸ್ಥಳವ ಬಿಡಿಸುವೆ, ಇರುವ ಸ್ಥಳವ ಬಿಡಿಸುವೆ. ಬಲಿ ಹೃದಯಗೊಳಿಸಿ ನಾನು ಮನದಿ ಯತ್ನ ಮಾಡುವೆ, ಮನದಿ ಯತ್ನ ಮಾಡುವೆ, ಮನದಿ ಯತ್ನ ಮಾಡುವೆ. ಅಮ್ಮ ಮುಂದೆ ಮಾವಿನ ಮರವನ್ನು ಕಾಣುತ್ತಿರುವುದಮ್ಮ, ಅಲ್ಲಿ ಹೋಗಿ ಹಣ್ಣನ್ನು ಕಿತ್ತು ಅಮ್ಮ. ಸ್ವಲ್ಪ ನಿಲ್ಲಿ ಮಕ್ಕಳೇ, ಇಷ್ಟು ದೊಡ್ಡ ಮರ ಹತ್ತಲು ನಿಮ್ಮಿಂದ ಸಾಧ್ಯವೇ? ನಾನೇ ಮರವನ್ನು ಹತ್ತಿ ಆ ಹಣ್ಣುಗಳನ್ನು ಕಿತ್ತು ತರುತ್ತೇನೆ, ತಿಂದು ಮುಂದಕ್ಕೆ ಹೋಗೋಣ. ಹಾಗೆ ಆಗಲಿ ಅಮ್ಮ. ಹಾಗೆ ಆಗಲಿ ಅಮ್ಮ. ಅಯ್ಯ, ಯಾರಾದ್ರೂ ಬಂದು ಕಾಪಾಡಿ. ಅಯ್ಯ, ಯಾರಾದ್ರೂ ಬಂದು ಕಾಪಾಡಿ.
ಮೃಗಗಳ ಓಡಿಸಿ ಒಡೆಯುವೆ ಕಾಡ ಮೃಗಗಳ ಓಡಿಸಿ ಒಡೆಯುವೆ ಸರ ಸರ ಎನ್ನುತ್ತ ಸರ ಸರ ಎನ್ನುತ್ತ ಬರುತ್ತಿಗ ಮೃಗಗಳ ಸರ ಸರ ಎನ್ನುತ್ತ ಬರುತ್ತಿಗ ಮೃಗಗಳ ಓಡುವೆ ಬಾಣವ ಓಡುವೆ ಬಾಣವ ಮೃಗಗಳ ಕೊಲ್ಲುವೆ ಕಾಡ ಮೃಗಗಳ ಓಡಿಸಿ ಒಡೆಯುವೆ ಓಹೋ ಇಲ್ಲಿ ಕಾಣುವ ಹುಲಿ ಕರಡಿ ಸಿಂಹ ಮುಂತಾದ ದುಷ್ಟಮೃಗಗಳನ್ನು ಸಂಹರಿಸಿ ಮುಂದಕ್ಕೆ ಹೋಗುವೆನು. ಓಹೋ ಸರ್ಪವು ಮಕ್ಕಳನ್ನು ಕಚ್ಚುತ್ತಾ ಬರುತ್ತಿರುವುದು. ಓಹೋ ಈಕೆಯು ಯಾರಾಗಿರಬಹುದು? ಎಲ್ಲವೋ ಕಾಂತಮಣಿ, ಈ ಗೌರಾರಣ್ಯ ಮಧ್ಯದಲ್ಲಿ ನೀನೋರ್ವಳೆ ಬರಲು ಕಾರಣವೇನು? ನಿನ್ನ ಪತಿಯು ಎಲ್ಲಿರುವನು ತಿಳಿಸು. ಅಯ್ಯ, ನಾನು ಒಬ್ಬ ದಿಕ್ಕಿಲ್ಲದ ಪರದೇಶಿ. ನಾನು ನನ್ನ ಪತಿಯನ್ನು ಹುಡುಕುತ್ತಾ ಇದೇ ಮಾರ್ಗವಾಗಿ ಬರುತ್ತಿದ್ದೇನೆ. ಕಷ್ಟ ಕಾಲದಲ್ಲಿ ನೀವು ಕಾಪಾಡಿರುವಿರಿ, ನಮಗೆ ದಾರಿ ಬಿಡಿ, ನಿಮಗೆ ಪುಣ್ಯ ಬರುವುದು. ಎಲ್ಲವೋ ಕಾಂತಮಣಿ, ಎಲ್ಲಿ ಹೋಗುವೆ? ಸುಮ್ಮನೆ ನನ್ನಿಂದೆ ಬರುವಳಾಗೋ. ಛೀ ಪಾಪಿ, ದೂರ ಸರಿ. ಬಾಬಾರೆ ಬಾಬಾರೆ ಬಾರೆ ಹಿಂದೆ ಮುಂದೆ ಎಣ್ಣೆ ಮೆಚ್ಚಿ ಬಂದ ಭಕ್ತರ ಒಂದೇ ಒಂದೇ ಎಲ್ಲ ಕಾಂತಮಣಿ. ಬಾಬಾರೆ ಬಾಬಾರೆ ಬಾರ ನನ್ನ ಎಂದೆ ಮುಂದೆ ಎಣ್ಣೆ ಮೆಚ್ಚಿ ಬಂದ ಭಕ್ತರೆಲ್ಲ ಒಂದೇ ಒಂದೇ ಒಟ್ಟಿಯಾಗಿ ನಾನಿದ್ದ ಜಂಟಿಯಾಗಿ ನೀ ಬಂದೆ ಒಂಟಿಯಾಗಿ ನಾನಿದ್ದ ಜಂಟಿಯಾಗಿ ನೀ ಬಂದೆ ತಂಟೆಂಟೆ ಮಾಡಬೇಡವೇ ವಯಾರೆ ತಂಟೆಂಟೆ ಮಾಡಬೇಡವೇ ಬಾಬಾರೆ ಬಾಬಾರೆ ಬಾರೆ ನನ್ನ ಎಂದೆ ಮುಂದೆ ಎಣ್ಣೆ ಮೆಚ್ಚಿ ಬಂದ ಭಕ್ತರೆಲ್ಲ ಒಂದೇ ಒಂದೇ ಎಲ್ಲವೋ ಕಾಂತಮಣಿ, ಘೋರಾರಣ್ಯ ಮಧ್ಯದಲ್ಲಿ ಬಿಟ್ಟು ಹೋದ ಭ್ರಷ್ಟನನ್ನು ಪದಿಯನ್ನು ಹುಟ್ಟಿಕೊಂಡು ಹೋಗಿವೆಯಾ? ಸುಮ್ಮನೆ ನನ್ನ ಹಿಂದೆ ಬರುವಳಾಗು, ಸತಾಯಿಸಬೇಡ. ನಿನ್ನನ್ನು ನಿನ್ನ ಮಕ್ಕಳನ್ನು ಸುಖವಾಗಿ ಕಾಪಾಡುವೆನು. ಛೀ ಪಾಪಿ, ನಿನಗೆ ನಾಚಿಕೆ ಆಗುವುದಿಲ್ಲವೇ? ಪರಸ್ತ್ರೀಯರನ್ನು ನೋಡಿದರೆ ನಿನಗೆ ಅಸಹ್ಯ ಉಂಟಾಗುವುದೇ? ಛೀ ನೀಚ, ದೂರ ಸರಿ. ತಾರೆಯ ಕೊಚ್ಚಿನಲ್ಲಿ ಕಚ್ಚಾರಿ ಮೋಟಿನಲ್ಲಿ ಆ ತಾರೆಯ ಕೊಚ್ಚಿನಲ್ಲಿ ಕಚ್ಚಾರಿ ಮೋಟಿನಲ್ಲಿ ಯಬ್ಬಾವೋ ಬಿಟ್ಟಿರುವ ಜಾಡು ನೋಡೆ ಬಾಬಾರೆ ಬಾಬಾರೆ ಬಾರೆ ನನ್ನ ಎಂದೆ ಮುಂದೆ ಎಣ್ಣೆ ಮೆಚ್ಚಿ ಬಂದ ಪೊಲ್ಲ ಒಂದೇ ಒಂದೇ ನಿನ್ನ ಮೆಚ್ಚಿ ಬಂದ ಪೊಲ್ಲರೆಲ್ಲ ಒಂದೇ ಒಂದೇ ಎಲ್ಲವೋ ಕಾಂತಮಣಿ, ಸುಮ್ಮನೆ ಸತಾಯಿಸಬೇಡ. ನಿನ್ನನ್ನು ನಿನ್ನ ಮಕ್ಕಳನ್ನು ಸುಖವಾಗಿ ಕಾಪಾಡುವೆನು. ಸುಮ್ಮನೆ ನನ್ನ ಹಿಂದೆ ಬರುವಳಾಗು. ದೂರ ನಿಲ್ಲು ನೀಚ. ಗುರುವಿನ ಹೆಂಡತಿ ಸ್ನೇಹಿತ ಹೆಂಡತಿಯನ್ನು ಹೆತ್ತ ತಾಯಿಯಂತೆ ಭಾವಿಸಬೇಕು. ದೂರ ಸರಿ, ಇಲ್ಲವಾದರೆ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಬಾರಲಿ ಚಾರ ಚೋರ ಥರವೇನೋ ಬಾರಲಿ ನೀನು ಚಾರ ಚೋರ ಸರಿಯಲ್ಲ ದೂರ ಚಾರ ಚೋರ
ಕೇಳುತ್ತಿಲ್ಲವಲ್ಲ. ಛೀ ನೀಚ, ದೂರ ಸರಿ. ಎಲ್ಲೋ ಕಾಂತಮಣಿ, ಬಾರಲ ನೀರೆ ನಾರಿವ ಯಾರೆ, ಬಾರಲ ನೀರೆ ನಾರಿವ ಯಾರೆ, ಹೋಗಕ್ಕೆ ಕರೆಯುವ ಮದನವ ಯಾರೆ, ಬಾರಲ ನೀರೆ ನಾರಿವ ಯಾರೆ, ಹೋಗಕ್ಕೆ ಕರೆಯುವ ಮದನವ ಯಾರೆ. ಕಾಮನ ಬಾಧೆ ನಾ ಕಳಲಾರೆ, ಕಾಮನ ಬಾಧೆ ನಾ ಕಳಲಾರೆ, ಮೋಗಕ್ಕೆ ಕರೆಯುವ ಮದನವ ಯಾರೆ, ಮೋಗಕ್ಕೆ ಕರೆಯುವ ಮದನವ ಯಾರೆ. ಬಾರಲ ನೀರೆ ನಾರಿವ ಯಾರೆ, ಮೋಗಕ್ಕೆ ಕರೆಯುವ ಮದನವ ಯಾರೆ. ಎಲ್ಲೋ ಕಾಂತಮಣಿ, ಸುಮ್ಮನೆ ಸತಾಯಿಸಬೇಡ. ನಾನು ನಿನ್ನನ್ನು ನಿನ್ನ ಮಕ್ಕಳನ್ನು ಸುಖವಾಗಿ ಕಾಪಾಡುವೆನು. ಸುಮ್ಮನೆ ನನ್ನ ಹಿಂದೆ ಬರುವಳಾಗು. ಛೀ ಪಾಪಿ, ನಾನು ಎಷ್ಟು ಹೇಳಿದರೂ ನನ್ನ ಮಾತನ್ನು ಕೇಳುತ್ತಿಲ್ಲವಲ್ಲ. ಅಮ್ಮ ಜಗನ್ಮಾತೆ, ನಾನು ನಿಜವಾಗಿಯೂ ಪತಿವ್ರತೆಯಾಗಿದ್ದರೆ ಈತನು ಇಲ್ಲಿಯೇ ಹಾಳಾಗಿ. ಮಕ್ಕಳೇ ಮಕ್ಕಳೇ, ಇಲ್ಲಿ ಬನ್ನಿ ಮಕ್ಕಳೇ. ನಾವು ಇಲ್ಲಿರುವುದು ಸರಿಯಲ್ಲ. ಬನ್ನಿ ಮಕ್ಕಳೇ, ಇದೇ ದಾರಿಯಲ್ಲಿ ಮುಂದಕ್ಕೆ ಹೋಗೋಣ. ಮಂತ್ರಿ, ರಾಜಭಾರ ರಾಜಭಾರ ರಚನೆಯಂತೆ ಹೋದ ಪರಮಂತ್ರಿ ಶೇಖರನೇ. ಮಂತ್ರಿ, ಸಾರಾ ಸುಖ ವಿನ ಈಗ ರೋಜವು ಪರಮಾಗಿಗುವುದೇ. ಮಂತ್ರಿ, ಸಾರಾ ಸುಖ ವಿನ ಈಗ ರೋಜವು ಪರಮಾಗಿಗುವುದೇ. ಪುಂಡರಂಕಣೆ ತುಂಡುಗೈಯುದೆ, ಪುಂಡರಂಕಣೆ ತುಂಡುಗೈಯುದೆ, ಚಂಡ ವಿಕ್ರಮನಂತೆ ರಾನಿರೆ. ಮಂತ್ರಿ, ಚಂಡ ವಿಕ್ರಮನಂತೆ ರಾನಿರೆ, ಶಾಂತ ಸಾಕೆ ಸುಶಾಂತಕ್ಕೆ ಗಾಲೆ, ಶ್ರೀಮಂತನಾದೆನು ನಾ. ಮಂತ್ರಿ, ಮಹಾಪ್ರಭು, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರಿ, ಅದನ್ನು ತಿಳಿಸುವಂತ ನಾವು. ಮಹಾಪ್ರಭು, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಆ ಶ್ರೀಹರಿಯ ಕೃಪೆಯಿಂದಲೂ ಸದಾ ನಿಮ್ಮನ್ನು ಧ್ಯಾನಿಸುತ್ತಾ ಪ್ರಜಾಪ್ರಭುತ್ವವೆಲ್ಲ ಸುಖ ಸೌಖ್ಯದಿಂದಿರುವುದು ಮತ್ತೆ ದಪ್ಪಣೆ ಮಹಾಪ್ರಭು. ಬಹಳ ಸಂತೋಷ. ನಿನ್ನ ಪೀಠವನ್ನು ಮಂಡಿಸು. ಬಂದೆವು ಗೆದ್ದೆವು ಬಿದ್ದೆವು ಬುದ್ಧಿನ ಬಂದೆವು, ಬುದ್ಧಿನ ಬಂದೆವು ಎದ್ದೆವು ಬಿದ್ದೆವು ಬುದ್ಧಿನ ಬಂದೆವು. ಅಜೇರೋ ಮುಖ್ಯ ಎಲ್ಲರೂ ಕರ್ಕೊಂಡು ಬುದ್ಧಿನ ಬಂದೆವು, ಬುದ್ಧಿನ ಬಂದೆವು. ಯಾರಿಗೆಲ್ಲ ವನಪಾಲಕರೇ, ನೀವು ಇಷ್ಟು ಆತುರವಾಗಿ ಬರಲು ಕಾರಣವೇನು? ಬುದೇ ಬುದೇ ನಮ್ಮ ಮನದಲ್ಲಲ್ಲ
ಹಂದಿ ಎಲ್ಲ ಉಲ್ಟಿಸ್ಬಿಟ್ಟು ಎಲ್ಲ ನಾಶ ಮಾಡಿಬಿಟ್ಟ ಸ್ವಾಮಿ ನಮ್ಮ ಅಣ್ಣನಲ್ಲ. ನೀವು ಬೇಗನೆ ಬಂದು ಎಲ್ಲ ನಮ್ಗೆ ರಕ್ಷಣೆ ಕೊಡಬೇಕು ಸ್ವಾಮಿ. ಎಲ್ಲ ಈ ವನ ಬಾಲಕರೇ ಬುದೇ ಕಾಡು ಮೃಗಗಳನ್ನು ಸಂಹರಿಸಿ ನಿಮಗೆ ನೆಮ್ಮದಿಯನ್ನು ತರುವೆನು. ನೀವಿನ್ನು ಹೊರಡಿ. ಮಂತ್ರಿ ಮಹಾಪ್ರಭು ನೀವು ಬರಬೇಕು ನಾವು ಹೋಗ್ತೇವೆ. ಬರಬೇಕು ನಾವು ಹೋಗ್ತೇವೆ. ಬರ ಬರ ಮಂತ್ರಿ. ಹಾ ಪ್ರಭು. ಬಾರ 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 ಮಂತ್ರಿಯೇ, ಕಾಡು ಮೃಗಗಳನ್ನು ನಾವು ಕೂಡಿ ಒಡೆಯುವ. ಬಾರ 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 ಮಂತ್ರಿಯೇ, ಕಾಡು ಮೃಗಗಳನ್ನು ನಾವು ಕೂಡಿ ಒಡೆಯುವ, ನಾವು ಕೂಡಿ ಒಡೆಯುವ. ದಿಬ್ಬವೇರಿ ಹೆಬ್ಬುಲಿಯು ಓಡುತ್ತಿರುವುದು, ದಿಬ್ಬವೇರಿ ಹೆಬ್ಬುಲಿಯು ಓಡುತ್ತಿರುವುದು, ಒಬ್ಬಿನಿಂದ ನನ್ನ ಕಡೆಗೆ ತಿರುಗಿ ನೋಡ್ಬೋದು. ಬಾರ 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 ಮಂತ್ರಿಯೇ, ಕಾಡು ಮೃಗಗಳನ್ನು ನಾವು ಕೂಡಿ ಒಡೆಯುವ, ನಾವು ಕೂಡಿ ಒಡೆಯುವ. ಕ್ರೂರಿಯಂತೆ ಹಾರಿ ಬರುವ ಕ್ರೂರ ಮೃಗಗಳು, ಕ್ರೂರಿಯಂತೆ ಹಾರಿ ಬರುವ ಕ್ರೂರ ಮೃಗಗಳು, ಕ್ರೂರನಂತೆ ಹಾರಿ ಬರುವ ತಾರದ ಮರಕ್ಕೆ, ತಾರದ ಮರಕ್ಕೆ. ಮಂತ್ರಿ, ಮಹಾಪ್ರಭು, ಈ ಕಾಡು ಮೃಗಗಳನ್ನು ನಮ್ಮನ್ನು ಕಂಡು ಹೇಗೆ ಓಡುತ್ತಿರುವವು ನೋಡಿ. ನಡೆ, ಇನ್ನು ಮುಂದಕ್ಕೆ ಹೋಗಿ ನೋಡೋಣ. ನಡೆ ನಡೆ ಮಹಾಪ್ರಭು. ಮಕ್ಕಳೇ, ಎಷ್ಟೇ ಹುಡುಕಿದರೂ ನಿಮ್ಮ ತಂದೆ ಇಲ್ಲಿ ಸಿಗಲಿಲ್ಲವಲ್ಲ, ಏನು ಮಾಡುವುದು? ಅಮ್ಮ ಅಮ್ಮ, ಅರಣ್ಯದಲ್ಲಿ ಯಾರೋ ರಾಜಕುಮಾರರು ಬರುತ್ತಿರುವರು. ಅವರನ್ನು ಸ್ವಲ್ಪ ಅನ್ನವನ್ನು ಕೇಳಮ್ಮ. ಅಯ್ಯೋ ಪರಮಾತ್ಮ, ಎಂತ ಅಪರಾಧವಾಯಿತು ಮಕ್ಕಳೇ. ರಾಜಾದಿ ಸಕಲೇಶ್ವರಲ್ಲಿ ಅಯ್ಯೋ ಒಂದು ತುತ್ತು ಅನ್ನ ಕೊಡಲು ಸಾಧ್ಯವಿಲ್ಲವಲ್ಲ, ಹಾಳಾದ ಪಾಪಿ. ಅಯ್ಯೋ ಪ್ರಾಣೇಶ್ವರ, ಈ ನನ್ನ ಕಂದಮ್ಮನನ್ನು ಭೇಟಿ ಎಲ್ಲಿ ಓದಿರ ಸ್ವಾಮಿ, ಎಲ್ಲಿ ಓದಿರ? ಅಯ್ಯೋ ಅಮ್ಮ ಅಮ್ಮ, ಹೇಗಾದರೂ ಆಗಲಿ ಕೇಳಮ್ಮ. ಮಕ್ಕಳೇ, ಅಟ್ಟಹಾಸದಿಂದ ಬರುತ್ತಿರುವ ಆ ರಾಜನನ್ನು ಅನ್ನ ಬೇಕು ಎಂದು ಕೇಳಿದರೆ ಆ ರಾಜನು ಕೊಡುವರೆ? ಇಲ್ಲ ಮಕ್ಕಳೇ, ಇಲ್ಲ. ನೀವು ಇಲ್ಲಿ ಸಾಲಾಗಿ ಮಲಗಿಕೊಳ್ಳಿ, ಅನಂತರ ಆ ರಾಜನಿಗೆ ತುತ್ತು ಅನ್ನವನ್ನು ಕೇಳೋಣ ಮಕ್ಕಳೇ. ಅಮ್ಮ ಅಮ್ಮ, ನಾವು ಸಾಲಾಗಿ ಮಲಗಿದರೆ ಕುದುರೆಗಳು ತುಳಿದು ನಮ್ಮ ಪ್ರಾಣ ಹೋಗುವುದಿಲ್ಲ. ಅಯ್ಯೋ ಮಕ್ಕಳೇ, ಅನ್ನವಿಲ್ಲದೆ ಸಾಯುವುದಿಲ್ಲವೇ ಮಕ್ಕಳೇ? ಬನ್ನಿ ಮಕ್ಕಳೇ, ಬನ್ನಿ, ಸಾಲಾಗಿ ಮಲಗಿಕೊಳ್ಳಿ, ಮಲಗಿಕೊಳ್ಳಿ ಮಕ್ಕಳೇ. ಆಯ್ತಾ? ಎಲೈ ನಾರಿಮಣಿ, ಛೇ ಛೇ, ನೀನು ಯಾರು ದಾರಿಯನ್ನು ಬಿಡುವರಾಗಿ? ಅಯ್ಯ, ನಾನು ಒಬ್ಬ ದಿಕ್ಕಿಲ್ಲದ ಪರದೇಶಿ. ನಾನು ನನ್ನ ಪತಿಯನ್ನು ಹುಡುಕುತ್ತಾ ಇದೇ ಮಾರ್ಗವಾಗಿ ಬರುತ್ತಿದ್ದೇನೆ. ನನ್ನ ಮಕ್ಕಳು ಅನ್ನವಿಲ್ಲದೆ ಗೋಳಾಡುತ್ತಿರುವರು. ನಿಮ್ಮ ಕೈಯಿಂದ ಒಂದು ತುತ್ತು ಅನ್ನವನ್ನಾದರೂ
ಅಯ್ಯೋ, ನಾನು ಈಕೆಯನ್ನು ನಿರಾಕರಿಸಿ ಮಾತನಾಡಿದನಲ್ಲ. ಈಕೆಯನ್ನು ನೋಡಿದರೆ ಯಾರೋ ದೊಡ್ಡವರ ವಂಶದಲ್ಲಿ ಜನಿಸುವುದಳಂತೆ ಕಾಣುತ್ತಿರುವುದು. ಇರಲಿ, ಈಕೆಯ ವೃತ್ತಾಂತವನ್ನು ತಿಳಿದು ನಂತರ ವಿಚಾರಿಸುವೆನು. ಅಮ್ಮ, ಅಯ್ಯೋ, ನಿನ್ನ ವೃತ್ತಾಂತವನ್ನು ತಿಳಿಸುವೆಯಾ ತಾಯಿ? ನನ್ನ ವೃತ್ತಾಂತವು? ಅಯ್ಯೋ, ಪಾಪಿಯಾದ ನನ್ನ ವೃತ್ತಾಂತವನ್ನು ಏನು ಕೇಳುತ್ತೀರಾ? ನಾನು ವಿಜಯಸಿಂಹ ಮಹಾರಾಜನ ಪತ್ನಿ, ರಾಮಸಿಂಹ ಮಹಾರಾಜನ ಮಗಳು. ನನ್ನ ಗೋಪಾಲನೆಂಬ ನನ್ನ ಅಣ್ಣ, ಆತನ ಪಾಪ ತಂಗಿಯಾದ ನನ್ನ ಹೆಸರು ನಲ್ಲ ತಂಗ ಎಂದು ಕರೆಯುವರು. ಏನು, ಈಕೆಯು ನನ್ನ ತಂದೆ ತಾಯಿಗಳ ಹೆಸರನ್ನು ಹೇಳುತ್ತಿರುವಳಲ್ಲ? ಅಮ್ಮ, ನೀನು ಭಯಪಡಬೇಡ. ನಿನ್ನ ಪತಿಯೂ ಎಲ್ಲಿರುವನು? ನೀನು ಈ ರೀತಿಯಾಗಿ ಅರಣ್ಯ ಮಧ್ಯದಲ್ಲಿ ಬರಲು ಕಾರಣವೇನು? ನಿನ್ನ ಅಣ್ಣಯ್ಯ, ನಾನು ಏನೆಂದು ಹೇಳಲಿ? ರಾಜಾಧೀಶ ಕಲೇಶ್ವರಗಳನ್ನೆಲ್ಲ ಕಳೆದುಕೊಂಡು ಪಗಡೆ ಆಟದಲ್ಲಿ ನನ್ನ ಪತಿ ಸೋತಿ ನಾವು ಕಾಡನ್ನು ಸೇರಿದೆವು. ನಾವು ಮಲಗಿರುವ ಸಮಯದಲ್ಲಿ ನಮ್ಮ ಕಷ್ಟವನ್ನು ನೋಡಲಾರದೆ ನಮ್ಮ ಪತಿ ನಮ್ಮನ್ನು ಬಿಟ್ಟು ಹೋದರು. ಅಣ್ಣಯ್ಯ, ಹಾ ಸಹೋದರಿ, ಅಯ್ಯೋ ಕಂದಗಳಿರ, ನಿಮಗೆ ಇಂಥ ಕಷ್ಟವೂ ಪ್ರಾಪ್ತವಾಯಿತೆ. ಹೇಳಿ ಮಕ್ಕಳೇ, ಹೇಳಿ. ಇಂಥ ಕಷ್ಟ ನಿನಗೂ ಬಂದಿದೆ ಕೇಳು ತಂಗಿ. ಈಗ ಅಮ್ಮ ಸಹೋದರಿ, ಇಂಥ ಕಷ್ಟ ನಿನಗೂ ಬಂದೆ ಕೇಳು ತಂಗಿ. ಈಗ ನೋಡಲಾರೆ ಕಣ್ಗಳಿಂದ ಕೇಳು ತಂಗಿ. ಈಗ ಸಹೋದರಿ, ನೋಡಲಾರೆ ಕಣ್ಗಳಿಂದ ಏಳೆ ತಂಗೀಗ. ನಿನ್ನ ಪತಿಯು ಎಲ್ಲಿ ಹೋದನು ಏಳೆ ತಂಗೀಗ. ಕಂದಗಳಿರ, ನಿನ್ನ ಪತಿಯು ಎಲ್ಲಿ ಹೋದನು ಏಳೆ ತಂಗೀಗ. ನೋಡಲಾರೆ ಕಣ್ಗಳಿಂದ ಏಳು ತಂಗೀಗ. ನೋಡಲಾರೆ ಕಣ್ಗಳಿಂದ ಏಳು ತಂಗೀಗ. ಇಂಥ ಕಷ್ಟ ಇಲ್ಲದು ಬಂದೆ ಏಳು ತಂಗೀಗ. ಇಂಥ ಕಷ್ಟ ನಿನಗೂ ಬಂದೆ ಕೇಳ ತಂಗೀಗ. ನೋಡಲಾರೆ ಕಣ್ಗಳಿಂದ ಕೇಳ ತಂಗೀಗ. ನೋಡಲಾರೆ ಕಣ್ಗಳಿಂದ ಕೇಳ ತಂಗೀಗ. ಸಹೋದರಿ, ನಿನಗೆ ಇಂಥ ಕಷ್ಟ ಬರಲು ಕಾರಣವೇನು? ನಿನ್ನ ಪತಿಯು ಎಲ್ಲಿರುವನು? ಅಣ್ಣಯ್ಯ, ನಾನು ಏನೆಂದು ಹೇಳಲಿ ಅಣ್ಣಯ್ಯ? ರಾಜ ಪಗಡಿದೆ ಆಟವಾಡು. ಪಗಡಿ ಆಟದಲ್ಲಿ ಸೋತು ನನ್ನ ಪತಿಯವರು, ನಾನು, ನನ್ನ ಮಕ್ಕಳು ಅರಣ್ಯವನ್ನು ಸೇರಿದೆವು ಅಣ್ಣಯ್ಯ. ನಾನು ಪಡುತ್ತಿರುವ ಕಷ್ಟವನ್ನು ನೋಡಲಾರದೆ ನನ್ನ ಪತಿ ನನ್ನನ್ನು, ನನ್ನ ಮಕ್ಕಳನ್ನು ಬಿಟ್ಟು ಎಲ್ಲಿ ಹೊರಟು ಹೋದರು ಅಣ್ಣಯ್ಯ. ಶಿವ ಶಿವ, ಇಂದಿನಿಂದ ಇಂದಿನವರೆಗೂ ಈ ನನ್ನ ಮಕ್ಕಳಿಗೆ ತುತ್ತು ಅನ್ನವನ್ನು ಕೊಡಲಾರದೆ ಪಡಬಾರದ ಕಷ್ಟವನ್ನು ಪಟ್ಟೆನು ಅಣ್ಣಯ್ಯ. ಸಹೋದರಿ, ದುಃಖಿಸಬೇಡ ಸಹೋದರಿ. ಅಣ್ಣಯ್ಯ, ಸಹೋದರಿ, ಇಂತಹ ಸಮಯದಲ್ಲಿ ನೀನೇ ನನಗೆ
ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನೇ ಅಣ್ಣಯ್ಯ. ಈ ನನ್ನ ಮಕ್ಕಳಿಗೆ ತುತ್ತು ಅನ್ನ ಕೊಡು ಅಣ್ಣಯ್ಯ, ಅಲ್ಲಿಗೆ ಪುಣ್ಯ ಬರುವುದು ಅಣ್ಣಯ್ಯ. ಸಹೋದರಿ, ಅಣ್ಣಯ್ಯ. ಸತ್ತು ಹೋದವನೇ ನಿನ್ನ ಅಣ್ಣನೆಂದು ತಿಳಿದು, ಜೀವದಿಂದ ಇರುವವನೇ ನಿನ್ನ ತಂದೆ ಎಂದು ತಿಳಿದು, ಈ ಮಕ್ಕಳನ್ನು ಕರೆದುಕೊಂಡು ಪಟ್ಟಣಕ್ಕೆ ನಡೆ. ಇದೇನು ಅಣ್ಣಯ್ಯ ಹೀಗೆ ಹೇಳುತ್ತಿರುವೆ? ಈ ನನ್ನ ಮಕ್ಕಳ ಪರಿಸ್ಥಿತಿಯನ್ನು ನೋಡಿದೀಯ ಅಣ್ಣಯ್ಯ? ತುತ್ತು ಅನ್ನಕ್ಕಾಗಿ ಯಾವ ರೀತಿ ಹೇಳುತ್ತಿರುವರು? ಇಂತಹ ಸಮಯದಲ್ಲಿ ನಾನು ಅಣ್ಣಯ್ಯ, ಸಹೋದರಿ, ಅಣ್ಣ ನನ್ನವನಾದರೂ ಅತ್ತಿಗೆ ನನ್ನವಳೇನೆ ಅಣ್ಣಯ್ಯ. ಅಣ್ಣಯ್ಯ, ಸಹೋದರಿ, ಅಣ್ಣ ನನ್ನವನಾದರೆ ಅತ್ತಿಗೆಯು ನನ್ನವಳೇ. ಅಣ್ಣ ನಾನು ಇಂಥ ಸ್ಥಿತಿಯಲ್ಲಿ ನನ್ನ ಅತ್ತಿಗೆಯನ್ನು ನೋಡಿದ ಹೋದರೆ ಅವಳು ಆರೈಸುವಳೆ ಅಣ್ಣಯ್ಯ, ಆರೈಸುವಳೆ. ಸಹೋದರಿ, ಈ ನನ್ನ ಮಕ್ಕಳು ಅನ್ನ ಅನ್ನ ಎಂದು ಹಸಿವು ಎಂದು ಹೇಳುತ್ತಿರುವರು ಅಣ್ಣಯ್ಯ. ಸಹೋದರಿ, ಅಣ್ಣಯ್ಯ, ನೀನು ಸ್ವಲ್ಪವೂ ಚಿಂತಿಸಬೇಡ. ಅಣ್ಣಯ್ಯ. ಲಲಿತೆಯು ಅಂತವಳಲ್ಲ. ನೊಂದವರನ್ನು ಕಂಡರೆ ದಯ, ಧರ್ಮ, ನೀತಿ, ಪರಗುಣವಳವಳು. ನೀನು ಒಂದು ಯೋಚಿಸದಂತೆ ಈ ಮಕ್ಕಳನ್ನು ಕರೆದುಕೊಂಡು ಪಟ್ಟಣಕ್ಕೆ ನಡೆ. ಹಾಗಾದರೆ ಹಾಗೆ ಆಗಲೇ ಅಣ್ಣಯ್ಯ. ಎಲೈ ಬನ್ನಿ ಮಕ್ಕಳೇ, ಸೈನಿಕರೇ, ಬನ್ನಿ. ಹೇಳಿ ಮಕ್ಕಳೇ. ಈ ನನ್ನ ತಂಗಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಪಟ್ಟಣಕ್ಕೆ ಬಿಟ್ಟು ಬರುವವರಾಗಿ. ಸೊಗಸೆ ಜೀವನ ಮೋಹನ ಕಂಪನ ಜೀವನ ಮೋಹನ ಕಂಪನ ಅನುದಿನ ಅನುಕ್ಷಣ ಅನುಕ್ಷಣ ಸೊಗಸೆ
ಸಖಿ ದೇವಿ ನೀನೇನಾದರೂ ಹಾಡನ್ನು ಹಾಡುವೆಯೇ? ಅತಿ ಮಧುರ ಅತಿ ಮಧುರ ಅತಿ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ಸಂಧ್ಯಾ ರಾಗ ಅತಿ ಮಧುರ ಯೌವನ ಬಾಳಿನ ಒಂಬಾಳೆ ನವಿಲಿನ ನಾಟ್ಯದ ಕರೆಯೋಲೆ ಯೌವನ ಬಾಳಿನ ಒಂಬಾಳೆ ನವಿಲಿನ ನಾಟ್ಯದ ಕರೆಯೋಲೆ ಜೇನಿನ ಬಳೆಯೋ ಒಪ್ಪುವವೇ ಜೇನಿನ ಬಳೆಯೋ ಒಪ್ಪುವವೇ ಒಲ್ಲವೇ ಸುಖದ ಒಲ್ಲವೇ ಅತಿ ಮಧುರ ಅತಿ ಮಧುರ ರಾಗ ಮಧುರ ನೀನ ಬಾಳಿನ ಬೆಳ್ಮುlle ನವಿಲು ಕಾಟದ ಕರೆಯೋಲೆ ನೀರಿನ ಬಾಳಿನ ಬೆಳ್ಮುlle ನವಿಲಿನ ನಾಟ್ಯದ ಕರೆಯೋ ಜೇನಿನ ಬಳೆಯೋ ಒಲವೇ ಸುಖದ ಯಾರೆ ಒಲವೇ ಸುಖದ ಮಧುರ ಅನುರಾಗ ಅತಿ ಮಧುರ ಅನುರಾಗ ಜೀವನ ರಾಗ ಮಧುರ. ಎಷ್ಟೊಂದು ಖುಷಿ ನಿನಗೆ, ಎಷ್ಟೊಂದು ಚೆನ್ನಾಗಿ ನೃತ್ಯ ಮಾಡುತ್ತಿರುವೆ ಹೌದು ಸಖಿ. ದೇವಿ ನನ್ನ ಪ್ರಾಣ ಕಾಂತನು ಬೇಟೆಗಾಗಿ ಹೋಗಿರುವರು. ಅವರು ಬರುವಾಗ ಬಿಸಿ ನೀರನ್ನು ಸಿದ್ಧಪಡಿಸು. ಹಾಗೆಯೇ ಸಖಿ ಆಯಾಸವಾಗಿದೆಯಲ್ಲವೇ? ಹಾ ಸಖಿ ಬಾ ಸಖಿ. ನಾನು ಇಲ್ಲಿ ಮಲಗಿವೆನು, ನನ್ನ ಕಾಲನ್ನು ಸ್ವಲ್ಪ ಒತ್ತುವೆಯೇ? ಹಾಗೆ ಆಗಲಿ ದೇವಿ. ಅತ್ತಿಗೆಯವರೇ ಧಾರಾಕಾರವಾಗಿ ಮಳೆ ಸುರಿತಿರುವುದು, ಮಕ್ಕಳೆಲ್ಲ ಮಳೆಯಲ್ಲಿ ನೆನೆತಿರುವುದು. ಬಂದು ಬಾಗಿಲನ್ನು ತೆರೆಯವರಾಗಿ ಅತ್ತಿಗೆಯವರೇ, ನಿಮಗೆ ಪುಣ್ಯ ಬರುವುದು. ಅತ್ತಿಗೆಯವರೇ ದೇವಿ, ಯಾರ ಬಾಗಿಲಲ್ಲಿ ಒಂದೇ ಸಮನೆ ಕೂಗಿಕೊಳ್ಳುವರು, ಅವರನ್ನು ಒಳಕ್ಕೆ ಬರಮಾಡಿಕೊಳ್ಳುವುದೇ? ಏನು, ಯಾರೋ ಬಾಗಿಲಲ್ಲಿ ಕುಳಿತಿರುವರು? ಅವರೇನಾದರೂ ನಿನ್ನ ಚಿಕ್ಕಪ್ಪನ ಮಕ್ಕಳೇ, ಅಥವಾ ನೀನೇನಾದರೂ ಆಮಂತ್ರಣ ಮಾಡಿ ಕಳಿಸುವೆ, ಅಥವಾ ನಿನ್ನ ಸವತಿಯರೇ? ದೇವಿ, ಯಾರಾದರಲ್ಲಿ ಆಗಲಿ, ಪರರು ಕಷ್ಟದಲ್ಲಿರುವಾಗ ನಿಮ್ಮ ಮನಸ್ಸು ಕರಗುವುದಿಲ್ಲವ ದೇವಿ? ಆಹಾ, ಇವಳು ಒಂದು ಚಾರಿ ಚೆನ್ನಾಗೇ ಮಾತನಾಡುವಳು. ಇರಲಿ ಸಖಿ ದೇವಿ, ಹೋಗು, ಯಾರೆಂದು ನೋಡಿಕೊಂಡು ಬಾ. ಅಮ್ಮ ಯಾಕೆ ಬನ್ನಿ ಅಮ್ಮ ಒಳಗಡೆ. ಅತ್ತಿಗೆಯವರೇ ಛೀ, ಅತ್ತಿಗೆ ಅತ್ತಿಗೆ ಯಾರೇ ನೀನು ದೂರ
ಸಹೋದರಿ ಅತ್ತಿಗೆಯವರೇ. ಓಹ, ನಿನ್ನ ಗಂಡನ ಮನೆಯನ್ನು ನುಗ್ಗಿ ಹಾಳು ಮಾಡಿ ಇಲ್ಲ ಈಗ ನನ್ನ ಸಿರಿ ಸಂಪತ್ತಿನ ಹಾಳು ಮಾಡಲೆಂದು ಬಂದಿರುವೆ. ಇಲ್ಲ, ಛೀ, ಹೆಮ್ಮಾರಿ. ಹೋಯ್, ಹೋಯ್, ಹೋಯ್. ಅಯ್ಯೋ ಅಯ್ಯೋ ಬೇಡ ಅತ್ತಿಗೆಯವರೇ. ಅತ್ತಿಗೆಯವರೇ, ರಾಜಾದ ಸಕಲೇಶ್ವರನೆಲ್ಲ ಕಳೆದುಕೊಂಡು ನಾನನ್ನ ಪತಿ ಅರಣ್ಯವನ್ನು ಸೇರಿದೆವು. ದೇವಿ, ಅತ್ತಿಗೆಯವರೇ, ಮಕ್ಕಳೆಲ್ಲ ಹಸಿವು ಹಸಿವು ಅಂತ ಕೇಳುತ್ತಿರುವರು. ತುತ್ತು ಅನ್ನವನ್ನಾದರೂ ಕೊಡಿ ಅತ್ತಿಗೆಯವರೇ, ನಿಮಗೆ ಪುಣ್ಯ ಬರುವುದು. ಏನು ಈ ನಿನ್ನ ಮಕ್ಕಳಿಗೆ ನಾನು ತಿಂಡಿ ತಿನಿಸುಗಳು ಕೊಡಬೇಕೆ? ನನಗೆ ಪುಣ್ಯ ಬರುವುದೇ? ಆಹಾಹಾಹಾಹಾ. ಸಕಲ ಸೌಕರ್ಯಗಳು ಇದ್ದರು ಅದರೆಲ್ಲ ನುಂಗಿ ನೀರು ಕುಡಿದು ಈಗ ನನ್ನ ಬಳಿ ಬಂದು ಪಾಪ ಪುಣ್ಯದ ಲೆಕ್ಕಾಚಾರ. ಏನಂದ್ರೆ ಹಸಿವಾಗುತ್ತಿರುವೆ? ಬನ್ನಿ ಮಕ್ಕಳೇ ಬನ್ನಿ. ದೇವಿ, ಮಕ್ಕಳೆಲ್ಲ ಹಸಿವು ಹಸಿವನ್ನು ಒಂದು ಸ್ವಲ್ಪ ಅನ್ನನಾದರೂ ಕೊಡಬೇಡದು ತಿನ್ನಕ್ಕೆ. ಓಹ ಸಖಿ, ನಿನ್ನ ಹೊಟ್ಟೆ ಏನಾದರೂ ಚುರುಕನ್ನು ಬನ್ನಿ ಮಕ್ಕಳೇ. ಅವರೇನಾದರೂ ನಿನ್ನ ಸಹೋದರರ ಮಕ್ಕಳೇ? ಹೌದು ದೇವಿ. ಆಹಾ, ಸರಿ, ಇವಳು ಹೇಳ್ತಿರೋ ಮಾತು ಸತ್ಯವಾಗಿದೆ. ಈ ಮಕ್ಕಳಿಗೆ ಏನಾದರೂ ಕೊಡಬೇಕಲ್ಲವೇ? ಆಹಾ, ಮಕ್ಕಳಿರ, ನಿಮಗೆ ಹಸಿವಾಗುತ್ತಿದೆಯೇ? ನಿಮಗೂ ಹಸಿವಾಗುತ್ತಿದೆಯೇ? ಸಖಿ ದೇವಿ, ಹೋಗು, ಒಂದು ತೂತು ಮಡಿಕೆಯನ್ನು ತೆಗೆದುಕೊಂಡು ಕಂಠ ಭಾಗದ ತನಕ ಅಕ್ಕಿ ಮಣ್ಣನ್ನು ತುಂಬಿಸಿ ಕಾಲು ಪಾವಿನಷ್ಟು ಅಕ್ಕಿಯನ್ನು ಮೇಲೆ ತುಂಬಿಸಿ ತೆಗೆದುಕೊಂಡು ಬಾ. ಸರಿ, ಹೋಗು. ದೇವಿ, ಮರಳನ್ನು ತಿಂದರೆ ಮಕ್ಕಳು ಸತ್ತು ಹೋಗೋದಿಲ್ಲವೇ? ಸತ್ತು ಹೋದರೆ ಹೊರಗೆ ಕಳು ನೀನಿಲ್ಲವೇ? ಬಾಳೆದಿಲ್ಲ ಅಮ್ಮ, ತೆಗೆದುಕೊಳ್ಳಿ. ಕುದುರೆ ಲಾಯದಲ್ಲಿ ಅಡಿಗೆ ಮಾಡಿ ಮಕ್ಕಳಿಗೆ ಉಣ್ಣಬಡಿಸಿ. ಅಯ್ಯೋ ಕುದುರೆ ಲಾಯದಲ್ಲಿ ಹೋಗಿ ಸೌದೆ ಗಟ್ಟಿಗೆ ಬದಲಾಗಿ ಹಸಿ ಬಾಳೆದಿಂಡನ್ನು ಕೊಡು. ತಿಳಿಯಿತಲ್ಲ? ಆಯ್ತು. ನಡೆ, ಹೇಳು. ಮಕ್ಕಳೇ, ಹೀಗೆ ಬನ್ನಿ ಮಕ್ಕಳೇ. ಅಯ್ಯೋ ಪರಮಾತ್ಮ, ಇದೆಂತ ಶಿಕ್ಷೆ ಪರಮಾತ್ಮ. ಒಡಕು ಮುಡಿಕೆ, ಅದರ ತುಂಬಾ ಮರಳು, ಕಂಠ ಭಾಗದಲ್ಲಿ ಸ್ವಲ್ಪ ಸೌದೆಗೆ ಬದಲಾಗಿ ಮಕ್ಕಳೇ ಸ್ವಲ್ಪ ನಿಲ್ಲಿ, ಮಕ್ಕಳೇ ಸ್ವಲ್ಪ ನಿಲ್ಲಿ. ವಿಧಿಯೇ ವಿಧಿಯೇ ದೇವಾ, ವಿಧಿಯಂತೋ ಕಾಡುವುದು ದೇವ, ವಿಧಿಯಂತೋ ಕಾಡುವುದು. ಅಯ್ಯೋ ಮಕ್ಕಳೇ, ಮಕ್ಕಳೇ ಇಲ್ಲಿ ಬನ್ನಿ ಮಕ್ಕಳೇ, ಇಲ್ಲಿ ಮಕ್ಕಳೇ, ಇಲ್ಲಿ ನೋಡಿ, ಇಲ್ಲಿ ನೋಡಿ ಮಕ್ಕಳೇ. ಸ್ವಲ್ಪ ನಿಲ್ಲಿ ಮಕ್ಕಳೇ, ಸ್ವಲ್ಪ ನಿಲ್ಲಿ ಮಕ್ಕಳೇ, ಸ್ವಲ್ಪ ನಿಲ್ಲಿ. ಈ ಅನ್ನವನ್ನು ತೆಗೆದುಕೊಂಡು ಅತ್ತಿಗೆಯವರ ಬಳಿಗೆ ಹೋಗೋಣ. ಅನಂತರ ಅತ್ತಿಗೆಯವರ ಕೈಯಿಂದ ಅನ್ನವನ್ನು ಉಣಬಡಿಸುತ್ತೇನೆ. ಸ್ವಲ್ಪ ನಿಲ್ಲಿ ಮಕ್ಕಳೇ. ಅತ್ತಿಗೆಯವರೇ, ಅತ್ತಿಗೆಯವರೇ, ಸ್ವಲ್ಪ ನಿಲ್ಲಿ ಮಕ್ಕಳೇ, ಸ್ವಲ್ಪ ನಿಲ್ಲಿ. ಹೋಗಿ ಗವಾಕ್ಷಿ ಅಂದ್ರೆ ಮತ್ತೆ ಬಂದು ಪಿಚಾಚಿ ಅಂದಂಗೆ ಪುನಃ ಬಂದು ಒಕ್ಕರಿಸಿದಳು. ಏನಾಯ್ತೆ? ಅತ್ತಿಗೆಯವರೇ, ಈ ಅನ್ನವನ್ನು ತೆಗೆದುಕೊಳ್ಳಿ ಅತ್ತಿಗೆಯವರೇ. ನನ್ನ ಮಕ್ಕಳೆಲ್ಲವೂ ಹಸಿವು ಹಸಿವು ಎನ್ನುತ್ತಿರುವುದು. ನಿಮ್ಮ ಕೈಯಿಂದ ಉಣಬಡಿಸಿ ಅತ್ತಿಗೆ, ನಿಮಗೆ ಪುಣ್ಯ ಬರುವುದು. ಏನು? ನಿನ್ನ ಮಕ್ಕಳಿಗೆ ಉಣಬಡಿಸಲು ನಾನೇನು ದಾದಿ ಅಥವಾ ಕೆಲಸದಾಳೆ? ಓಹೋ, ಇವಳ ಮಕ್ಕಳಿಗೆ ನಾನು ಉಣಬಡಿಸಬೇಕಂತ
ಮಕ್ಕಳಿರಾ ಇಲ್ಲಿ ಹೀಗೆ ಬನ್ನಿ. ಬನ್ನಿ ಮಕ್ಕಳೇ, ಬನ್ನಿ, ಸಾಲಾಗಿ ಬನ್ನಿ ಮಕ್ಕಳೇ. ಅತ್ತೆಯವರು ಆಹಾ, ನೀ ಮಗು ಅನ್ನಬೇಕಿ, ನೀ ಮಗು ಅನ್ನಬೇಕಿ. ಓ, ಇಷ್ಟೊಂದು ಹಸಿವಾಗುತ್ತಿರುವುದೇ? ಆಹಾ, ಅಬ್ಬಬ್ಬ, ನೋಡೆ ಸಖಿ, ಎಷ್ಟೊಂದು ಹಸಿವಾಗುತ್ತಿರುವುದು. ಹೌದು ದೇವಿ. ಪಾಪ ಮಕ್ಕಳಲ್ಲವೇ, ಅನ್ನ ಕೊಡಬೇಕಲ್ಲವೇ? ಕೊಡಬೇಕು. ಆಹಾ, ನೀ ಮಗು ಕೊಡಬೇಕೆ? ಇದು ತೆಗೆದುಕೊಳ್ಳಿ. ಅಯ್ಯೋ, ಸಖಿ, ಮಕ್ಕಳೇ, ನೋಡು, ಹೋದ ನಂತರ ಇಲ್ಲಿ ಗಂಜಲ ಹಾಕಿ ನೆಲವನ್ನು ಶುಚಿಗೊಳಿಸಿ. ಮಕ್ಕಳೇ, ಹೇಳಿ ಮಕ್ಕಳೇ, ಈಡೆ ಹೇಳಿ. ಮತ್ತು ಬಂದು ಒಕ್ಕರಿಸೋಳು. ಬನ್ನಿ ಮಕ್ಕಳೇ, ಚೆಲ್ಲಾಡಿರುವ ಅನ್ನವೆಲ್ಲ ಬಾಚಿಕೊಳ್ಳಿ ಮಕ್ಕಳೇ, ಬಾಚಿಕೊಳ್ಳಿ. ಇದು ನನ್ನ ಮನೆ, ಇದು ನನ್ನ ಭಾಗಕ್ಕೆ ತವರು ಮನೆ ಅಲ್ಲ. ಅಯ್ಯೋ, ಪಕ್ಷಿಗಳು. ಅಪ್ಪ, ಬನ್ನಿ ಮಕ್ಕಳೇ, ಬನ್ನಿ ಮಕ್ಕಳೇ, ಹೀಗೆ ಬನ್ನಿ ಮಕ್ಕಳೇ. ಇದು ನನ್ನ ಭಾಗಕ್ಕೆ ತವರು ಮನೆ ಅಲ್ಲ, ಇದು ನನಗೆ ಸ್ಮಶಾನ. ಅಯ್ಯೋ, ಅಮ್ಮ ಹಸಿವು, 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 ಅಮ್ಮ ಹಸಿವು, ಯಾವ ಹೆಣ್ಣು ಮಕ್ಕಳೇ ಆಗಲಿ ಇಲ್ಲವಾದ ಮೇಲೆ ತವರ ಮನೆಗೆ ಬರಬೇಡಿ. ಅಯ್ಯೋ, ಅಕ್ಕ ತಂಗಿಯರ, ಅಣ್ಣ ತಮ್ಮಂದಿರ, ಯಾವ ಹೆಣ್ಣು ಮಕ್ಕಳೇ ಆಗಿರಬಹುದು, ತಾಯಿ ಸತ್ತ ಮೇಲೆ ತವರ ಮನೆಗೆ ಬರಬೇಡಿ, ಬರಬೇಡಿ. ಅಯ್ಯೋ ಮಕ್ಕಳೇ, ತಾಯಿ ಸತ್ತ ಮೇಲೆ ತವರಿಗೆ
ಮಕ್ಕಳೇ ಮಕ್ಕಳೇ ಬನ್ನಿ ಮಕ್ಕಳೇ, ನಾವು ಇಲ್ಲಿ ಇರುವುದು ಸರಿಯಿಲ್ಲ ಮಕ್ಕಳೇ, ನಾವು ಇಲ್ಲಿರುವುದು ಸರಿಯಿಲ್ಲ. ಅಲ್ಲಿ ಒಂದು ಬಾವಿಯು ಕಾಡುತ್ತಿರುವುದು, ನಾವು ಅಲ್ಲಿಗೆ ಹೋಗಿ ನೆಲಮಾಳಿಗೆಯಲ್ಲಿ ನಮ್ಮ ತಾತ ಮುತ್ತಾತಂದಿರು ಒಂದು ನೆಲಮಾಳಿಗೆಯನ್ನು ಕಟ್ಟಿಸಿರುವರು ಮಕ್ಕಳೇ. ಬನ್ನಿ, ನಾವು ಅಲ್ಲಿಗೆ ಹೋದರೆ ನಮಗೆ ಯಾರೂ ಬೈಯುವುದಿಲ್ಲ, ಯಾರೂ ದೂಷಿಸುವುದಿಲ್ಲ. ಅಯ್ಯೋ ಬನ್ನಿ, ನಾವು ಅಲ್ಲಿಗೆ ಹೋದರೆ ಮಕ್ಕಳೇ ಹೊಟ್ಟೆ ತುಂಬ ಅನ್ನವನ್ನು ಕೊಡುವರು ಮಕ್ಕಳೇ, ಹೊಟ್ಟೆ ತುಂಬ ಅನ್ನ ಕೊಡುವರು, ನಮ್ಮನ್ನು ಯಾರೂ ಬೈಯುವುದಿಲ್ಲ.